ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಶಾಮನೂರು ಅವರು ಭರ್ಜರಿ ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ನನ್ನ ಜೊತೆ ಮಾತನಾಡೋದಕ್ಕೆ ಎಸ್ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಗೋಣ. ಸರ್, ಈಗ ತಾನೇ ಜಯದ ಒಂದು ಹಾದಿಯಲ್ಲಿ ಬರ್ತಾ ಇದ್ದಾರೆ, ಏನು ಹೇಳ್ತಾರೆ? ಏನು ಹೇಳೋದೈತಪ್ಪ, ಈಗ ಹೇಳಿದ್ನೆಲ್ಲ. ದಾವಣಗೆರೆ ಜನತೆ ಹೆಚ್ಚಿನ ಒಂದು ನಮ್ಮ ಮೇಲೆ ಇಟ್ಟಂಥ ವಿಶ್ವಾಸವನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ನಮ್ಮ ಮತದಾರ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮ್ಮ ಪುತ್ರನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವನು ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ನಮ್ಮ ದಾವಣಗೆರೆ ಜನತೆ, ಅದರಲ್ಲಿ ಮತದಾರ ಬಂಧುಗಳು, ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ನಾನು ತುಂಬುರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ, ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಈ ಬಾರಿ ಮಾಡಿದ್ದೇ ವರ್ಕೌಟ್ ಆಯ್ತು ಅಂತ. ಅಭಿವೃದ್ಧಿ ಕಾರ್ಯಗಳು ನಾವು ಹೇಳಿದರೆ ಇದಂತೀರಿ. ಬೇರೆ ಊರುಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದಾವಣಗೆರೆ ಭಾಳ ಅಭಿವೃದ್ಧಿ ಆಗೈತಿ. ಪ್ರತಿಯೊಂದು ರಸ್ತೆಗಳು ಕಾಂಕ್ರೀಟೀಕರಣ ಆಗಿದೆ. ಪ್ರತಿಯೊಂದು ಮನೆಗಳಿಗೂ ನೀರಿನ ವ್ಯವಸ್ಥೆ ಆಗಿದೆ. ಆ ನಿಟ್ಟಿನಲ್ಲಿ ದಾವಣಗೆರೆ ಜನತೆ ನಮ್ಮ ಮೇಲೆ ಆ ಅಭಿವೃದ್ಧಿ ಕಾರ್ಯಗಳನ್ನೇ ಮುಂದಿಟ್ಕೊಂಡು ನಾವು ಹೋಗಿದ್ವಿ. ಅದಕ್ಕೆ ಅವರು ನಮಗೆ ಮತವನ್ನು ಹಾಕಿದ್ದಾರೆ. ಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಇನ್ನು ನಮ್ಮ ಸಮರ್ಥ ಇವತ್ತು ಆಶೀರ್ವಾದವನ್ನು ಮಾಡಿದ್ದೀರಿ. ಅವ್ರಿಗೆಲ್ಲರಿಗೂ ನಾನು ತುಂಬುರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇನ್ನೂ ಹೆಚ್ಚು ಕಾರ್ಯಗಳನ್ನ ಬಡವರಿಗೆ, ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಏನು ನೀರಿನ ವ್ಯವಸ್ಥೆ ಈಗಲೇ ಆಗಿದ್ದವು, ಇನ್ನೂ ಹೆಚ್ಚಿನ ರೀತಿಯಿಂದ ಮಾಡಬೇಕು. ಮತ್ತು ಏನು ಕ್ಲೀನ್ಲಿನೆಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಗಮನವನ್ನು ಕೊಟ್ಟು ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ನೀವು ಕೂಡ ಚಿಕ್ಕ ವಯಸ್ಸಿನಲ್ಲೇ ಕೂಡ ಶಾಸಕರಾಗಿ ಆಯ್ಕೆ ಆದ್ರಿ. ನಿಮ್ಮ ಮಗನೂ ಕೂಡ ತಮ್ಮ ಹಾದಿಯಲ್ಲೇ ಕೂಡ ಚಿಕ್ಕ ವಯಸ್ಸಿನಲ್ಲೇ ಕೂಡ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಈಗ ಮಗು ಹುಟ್ಟಿದ ಕೂಡಲೇ ಅಂಬಿಗಾಲ ಇಡ್ತಿರ್ತೈತಿ, ಆಮ್ಯಾಗ ನಡಿತೈತಿ. ಹಂಗೆ ಇವನು, ನಾನು 28-29ನೇ ವರ್ಷಕ್ಕೆ ನಾನು ಶಾಸಕನಾಗಿದ್ದೆ. ನಮ್ಮ ತಂದೆಯವರಿಗೆ ಜೊತೆಗೆ ಸೇರ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ವಿ. ಈಗ ಅದೇ ರೀತಿ ಇವನು ಮಗನು ಈಗ 27 ವರ್ಷಕ್ಕೆ ಶಾಸಕ ಆಗ್ಯಾನ. ಒಳ್ಳೆ ನಮ್ಮ ತಂದೆಯವ್ರ ಜೊತೆಗಿದ್ದು ಒಳ್ಳೆ ಅನುಭವವನ್ನು ಪಡೆದಿದ್ದಾನೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಅದೇ ಒಂದು ನಿಟ್ಟಿನಲ್ಲಿ ಈಗೇನು ಅವ್ರ ಅಮ್ಮನೂ ಐತಿ, ನಾನು ಇದ್ದೀನಿ, ಎಲ್ಲರೂ ಇದ್ದೀವಿ. ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋಕೆ ನಾವು ಸಹಕಾರವನ್ನು ಮಾಡ್ತೀವಿ. ಅಲ್ಪಸಂಖ್ಯಾತ ಮತಗಳು ಕೈ ಹಿಡಿಲಿಲ್ಲ ಈ ಬಾರಿ ಅನ್ನೋ ಯಾರು ಹೇಳಿದಾರು? ಎಲ್ಲ ಚೆನ್ನಾಗಿಡ್ದವು. ಎಲ್ಲ ಸಮಾಜದ ಓಟ್ಗಳು ಬಂದಿರೋದ್ರಿಂದನೇ ನಮಗೆ ಇವತ್ತು 69,000 ಮತಗಳು ಬಿದ್ದಿದ್ದವು. ಆ ನಿಟ್ಟಿನಲ್ಲಿ ಹಿಂದೆ ಅಲ್ಪಸಂಖ್ಯಾತರು ಸೈಫುಲ್ಲವ್ರಿಗಿಂತ 27,000 ನಾವು ಹಂಗೆ ಹೇಳಿದರು. 27,000 ತಗೊಂಡಿದ್ರು, 27,000. ಈಗ ಇವರು 17,000 ತಗೊಂಡಿದ್ದಾರೆ, 18,000 ತಗೊಂಡಿದ್ದಾರೆ. ಹಂಗೇನಿಲ್ಲ, ಎಲ್ಲ ಸಮಾಜದವರು, ಎಲ್ಲ ನಾಯಕರುಗಳು, ಎಲ್ಲ ಬಾಂಧವರು, ನಮ್ಮ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಮತವನ್ನು ಹಾಕಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರಿಗೆ ಏನು ಸಂದೇಶ ಕೊಡಕ್ಕೆ ಬಯಸ್ತೀರಿ? ದೇವರು ನನ್ನ ಮ್ಯಾಗ ಮೇಲೈತಿ. ಕಾಂಗ್ರೆಸ್ನ ಭದ್ರಕೋಟೆನಾಗಿ ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ, ಏನು ಹೇಳ್ತೀರಾ? 100% ಅಪ್ಪ ಮಾಡಿರೋದೇ ಅವರು. ತಡಿಯಪ್ಪ, ಇದು 94ರಲ್ಲಿ ದಾವಣಗೆರೆ ದಕ್ಷಿಣ, ದಾವಣಗೆರೆ ಉತ್ತರದಲ್ಲಿ ಅರ್ಧ ಭಾಗ ಇತ್ತು ಮಾಯ್ಕೊಂಡ. ಇದು 2008ರಲ್ಲಿ ಡಿವೈಡ್ ಆಯಿತು. ಇದು 6 ಸತಿ ನಮ್ಮ ತಂದೆಯವರಾಗಿದ್ದರು, ನಾನು 2 ಸತಿ ಆಗಿದ್ದೆ. ಅದಾದಮೇಲೆ 2008ರಲ್ಲಿ ಡಿವೈಡ್ ಆಗಿದ ಮೇಲೆ ಉತ್ತರ ಮತ್ತು ದಕ್ಷಿಣ ಆಯಿತು. ಆ ನಿಟ್ಟಿನಲ್ಲಿ ಇವತ್ತು ಮಾಯ್ಕೊಂಡಾಗ ಸೇರಿ 3 ಕಾನ್ಸ್ಟಿಟ್ಯೂನ್ಸಿ ಅದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ಸಿಗೆ ಎಲ್ಲರೂ ಇಟ್ಟಂಥ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತೀವಿ. ಕಾಂಗ್ರೆಸ್ಸಿಗೆ ಜನಗಳ ಒಂದು ಬೆಂಬಲ ಸದಾ ಇರಲಿ. ಇದಕ್ಕೆ ನಮ್ಮ ಸಂಪೂರ್ಣವಾದ ನಾವು ಪ್ರತಿಯೊಂದು ಆಗುವಗಳಲ್ಲಿ ಭಾಗಿಯಾಗ್ತೀವಿ. ಈ ಗೆಲುವನ್ನು ಯಾರಿಗಾರು ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು, ನಮ್ಮ ತಂದೆಯವರ ಒಂದು ಮಾಡಿಕೊಟ್ಟಂಥ ದಾರಿ, ಅವರು ಹಾಕಿಕೊಟ್ಟಂಥ ದಾರಿಗೆ ಇವತ್ತು ಸಮರ್ಪಣೆಯನ್ನು ಮಾಡ್ತೀವಿ. ಮತ್ತು ಅವರು ಏನು ಹೇಳ್ಕೊಟ್ಟಿದ್ರು ಅದೇ ರೀತಿಯಲ್ಲಿ ನಮ್ಮ ಸಮರ್ಥ ನಡ್ಕೊಂಡು ಹೋಗ್ತಾನೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಮತ್ತು ನಮ್ಮ ಕಾರ್ಯಕರ್ತರ ಸಾಕಷ್ಟು ಒಂದು ಹೋರಾಟವೂ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಾಗಿದೆ. ಇದಿಷ್ಟು ಕೂಡ ಏನು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಸಂತೋಷ್ ನಿಟ್ರಳ್ಳಿ, ದಾವಣಗೆರೆ, TV5 ದಾವಣಗೆರೆ.